ನಮಸ್ಕಾರ. ಇದು 9 ಜೂನ್ 2020. ನೋಡಿ, ಡಿಎಲ್ ಅಲ್ಲಿ ತುಂಬಾ ಬದಲಾವಣೆ ಆಗಿದೆ. ಮೊದಲು ಒಂದೊಂದು ವೆಹಿಕಲ್ಗೆ ಒಂದೊಂದು ಡಿಎಲ್ ಅಂತೇಳಿ ಇತ್ತು. ಈಗ ಅದೆಲ್ಲ ಕ್ಯಾನ್ಸಲ್ ಆಗಿದೆ, ಬ್ಯಾಡ್ಜ್ ಎಲ್ಲ ಕ್ಯಾನ್ಸಲ್ ಆಗಿದೆ. ನೋಡಿ, MCWG ಅಂದ್ರೆ ಮೋಟಾರ್ ಸೈಕಲ್ ವಿತ್ ಗೇರ್ ವಿತೌಟ್ ಗೇರ್. ಇದು ಟೂ ವೀಲರ್ ವಿತ್ ಗೇರು ವಿತೌಟ್ ಗೇರು. ಇದೊಂದು ಡಿಎಲ್ ಬಿಟ್ರೆ ಕೆಳಗಡೆ ಇರೋದು LMV ಅಂದ್ರೆ ಲೈಟ್ ಮೋಟಾರ್ ವೆಹಿಕಲ್ ಅಂತೇಳಿ. ಇದು ಮೊದಲು ವೈಟ್ ಬೋರ್ಡ್ ಕಾರ್ಗಳಿಗೆ, ಜೀಪ್ಗಳಿಗೆ ಮಾತ್ರ ಇತ್ತು. 4 ವೀಲರ್ ವೈಟ್ ಬೋರ್ಡ್ಗೆ ಮಾತ್ರ ಇತ್ತು. ಈಗ ಈ LMV ಅನ್ನೋದು ಒಂದಿದ್ರೆ ಸಾಕು, ನೀವು 4 ವೀಲರ್ ಮತ್ತೆ 3 ವೀಲರ್ ಎಲ್ಲಾ ತರದ ಈ ವೈಟ್ ಬೋರ್ಡ್ ಮತ್ತೆ ಯೆಲ್ಲೋ ಬೋರ್ಡ್ ಎರಡು ಗಾಡಿನೂ ಓಡಿಸಬಹುದು. ಮೇಲ್ಗಡೆ ಇದೆಯಲ್ಲ ಈ ಬ್ಯಾಡ್ಜ್ ಅನ್ನೋದು ಇದಕ್ಕೆ ಸಂಬಂಧಪಡಲ್ಲ. ಈ ಬ್ಯಾಡ್ಜ್ ಅನ್ನೋದು ಈಗ ಕ್ಯಾನ್ಸಲ್ ಆಗೋಗಿದೆ. 6 ವೀಲರ್ಗೆ ಮಾತ್ರ ಬ್ಯಾಡ್ಜ್ ಬರುತ್ತೆ. 6 ವೀಲರ್ ಅಂದ್ರೆ ಬಸ್ಸು ಮತ್ತೆ ಲಾರಿ 6 ವೀಲರ್ಗೆ ಅದಕ್ಕೆ ಬ್ಯಾಡ್ಜ್ ಬರುತ್ತೆ. ಎಕ್ಸ್ಟ್ರಾ ಬೇರೆ ಡಿಎಲ್ ಬರುತ್ತೆ. ಈಗ ನೀವು ನೋಡಿ, ಈ LMV ಅನ್ನೋದು ಒಂದು ಡಿಎಲ್ ಇದ್ರೆ ಸಾಕು, ನೀವು ಟಾಟಾ ಎಸ್, ಅಶೋಕ್ ಲೇಲ್ಯಾಂಡ್, ಪಿಕಪ್ ಮತ್ತೆ TT ಗಾಡಿ, ಪ್ಯಾಸೆಂಜರ್ ಆಟೋ ಎಲ್ಲಾ ಗಾಡಿಗಳನ್ನು ಇದೊಂದು LMV ಲೇ ಓಡಿಸಬಹುದು. ನೀವು ಮೊದಲು ಎಲ್ಲದಕ್ಕೂ ಒಂದೊಂದು ಡಿಎಲ್ ಮಾಡಿಸಬೇಕಾಗಿತ್ತು, ಮತ್ತೆ 3 ವರ್ಷಕ್ಕೊಂದ್ಸರಿ ರಿನಿವಲ್ ಮಾಡಿಸಬೇಕಾಗಿತ್ತು, ಮತ್ತೆ ಬ್ಯಾಡ್ಜ್ ನಂಬರ್ ಮಾಡಿಸಬೇಕಾಗಿತ್ತು. ಪೊಲೀಸ್ನವರು ಬ್ಯಾಡ್ಜ್ ನಂಬರ್ ಕೇಳ್ತಾ ಇದ್ರು. ಈಗ ಅದೆಲ್ಲ ಏನೂ ಇಲ್ಲ, ಎಲ್ಲ ಕ್ಯಾನ್ಸಲ್ ಆಗಿದೆ. LMV ಒಂದಿದ್ರೆ 3 ವೀಲರ್ ಪ್ಯಾಸೆಂಜರ್ ಆಟೋ, 4 ವೀಲರ್ ಎಲ್ಲಾ ತರದ 4 ವೀಲರ್ ವೈಟ್ ಬೋರ್ಡ್, ಯೆಲ್ಲೋ ಬೋರ್ಡ್ ಎಲ್ಲಾ ಗಾಡಿಗಳನ್ನು ಓಡಿಸಬಹುದು. ಯಾವುದೇ ತರ ಬ್ಯಾಡ್ಜ್ ಅನ್ನೋದು ಈ 4 ವೀಲರ್ ಗಳಿಗೆ ಬರೋದಿಲ್ಲ. ಬ್ಯಾಡ್ಜ್ ಏನಿದ್ರು ನೀವು 6 ವೀಲರ್ ಮೇಲ್ಗಡೆ ಗಾಡಿಗಳಿಗೆ ಮಾತ್ರ ಬರುತ್ತೆ. ಇದು ಆದಷ್ಟು ಎಲ್ಲಾ ಡ್ರೈವರ್ಗಳಿಗೂ ಶೇರ್ ಮಾಡಿ. ಯಾರಿಗೂ ಸಾಮಾನ್ಯಕ್ಕೆ ಇದು ಇನ್ನೂ ಅಷ್ಟು ಪಬ್ಲಿಕ್ ಆಗಿಲ್ಲ. ಬೇಕಾದ್ರೆ ನೀವು ಒಂದ್ ಸ್ವಲ್ಪ ಡೌಟ್ ಇದ್ರೆ ನಿಮ್ಮ ಹತ್ರದ RTO ಆಫೀಸಲ್ಲಿ ಹೋಗ್ಬಿಟ್ಟು ಎನ್ಕ್ವೈರಿ ಮಾಡಿ. ಎಲ್ಲಾ ಡ್ರೈವರ್ಗಳಿಗೂ ಆದಷ್ಟು ಇದನ್ನ ಶೇರ್ ಮಾಡಿ. ಯಾವುದೇ ತರದ ಬ್ಯಾಡ್ಜ್ಗಳು 4 ವೀಲರ್ ಗಾಡಿಗಳಿಗೆ ಇನ್ನೂ ಅನ್ವಯ ಆಗೋದಿಲ್ಲ. ಈಗೆಲ್ಲ LMV ಇದೊಂದರಲ್ಲೇ ಎಲ್ಲಾ ಗಾಡಿಗಳನ್ನು ಓಡಿಸಬಹುದು. 4 ವೀಲರ್ 3 ವೀಲರ್ ಮಾತ್ರ. ಥ್ಯಾಂಕ್ ಯು.